ಇರತಕ್ಕಂತ ಈ ಒಂದು ಬಜೆಟ್ನ ಕ್ಷಮಿಸಬೇಕು ಈ ಒಂದು ರಾಜ್ಯಪಾಲರ ಒಂದಾ ನಿರ್ಣಯ ಪುಸ್ತಕದಲ್ಲಿ ಯುವ ಜನತೆಗೆ ಆಸರೆಯಾದ ಯುವ ನಿಧಿ ಅಂತಕ್ಕಂಥದನ್ನ ಯುವ ಜನತೆಗೆ ಪಂಚ ಗ್ಯಾರಂಟಿಯಲ್ಲಿ ನಾವು ಏನು ಕೊಟ್ಟಿದೀವಿ ಅಂತಕ್ಕಂಥದ್ದು ಹೇಳ್ಕೊಂಡು ಬರ್ತಾರೆ, ಕೌಶಲ್ಯ ಕುರಿತು ಮಾತನಾಡ್ತಾರೆ. ಆದರೆ ರಾಜ್ಯದಲ್ಲಿ ಇವತ್ತು ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ನಾವು ಗಮನಿಸಿದ್ರೆ ಸುಮಾರು 2,84,000 ಖಾಲಿ ಹುದ್ದೆಗಳು ರಾಜ್ಯದಲ್ಲಿ ಇದಾವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ಇಷ್ಟು ಖಾಲಿ ಹುದ್ದೆಗಳನ್ನ ಇರ್ತಕ್ಕಂಥದ್ದನ್ನ ಕಳೆದ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಲಿಸ್ಟ್ ಅನ್ನು ಕೂಡ ಒದಗಿಸಿದ್ದಾರೆ. ಇಲ್ಲಿವರೆಗೂ ಕೂಡ ಕೇವಲ 8,157 ಹುದ್ದೆಗಳನ್ನು ತುಂಬಲಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಸರ್ಕಾರದ ಗಮನದಲ್ಲಿದೆ. ಆದರೆ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಸುಮಾರು 3,081 ಹುದ್ದೆಗಳು ಇವನ್ನು ಹೊರತುಪಡಿಸಿದ್ರೆ ಸುಮಾರು ಇವತ್ತು 2,75,000 ಹುದ್ದೆಗಳನ್ನು ತುಂಬಬೇಕಾಗಿದೆ. ಬಹಳಷ್ಟು ಯುವಕರು ಇವತ್ತು ಖಾಲಿ ಇದ್ದಾರೆ. ಉದ್ಯೋಗ ಕಲಿತು ಧಾರವಾಡ, ಬಿಜಾಪುರ ಅನೇಕ ಅಲ್ಲಿ ಒಂದು ಟ್ಯೂಷನ್ ಅನ್ನು ಪಡೆದುಕೊಂಡು ಪರೀಕ್ಷೆಯನ್ನ ಬರಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರಿಗೆ ಆದಷ್ಟು ಬೇಗನೆ ಹುದ್ದೆ ತುಂಬತಕ್ಕಂಥ ಕೆಲಸ ಯಾವಾಗ ಮಾಡ್ತೀವಿ ಅಂತಕ್ಕಂಥದ್ದು ಈ ವಿಧಾನಮಂಡಲದ ಈ ರಾಜ್ಯಪಾಲರ ಬುಕ್ನಲ್ಲಿ ಯಾವುದೂ ಬರಲಿಲ್ಲ. ಇದು ಬಹಳ ಒಂದು ನೋವಿನ ಸಂಗತಿ. ಹಾಗೆ ಇವತ್ತು ಆರ್ಥಿಕ ಇಲಾಖೆಯಿಂದ ಸುಮಾರು 24,000 ಹುದ್ದೆಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತಿಗೂ ಕೂಡ ತುಂಬಲಿಕ್ಕೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ಆದರೆ ಸರ್ಕಾರ ಒಂದು ಘೋಷಣೆ ಮಾಡಿತ್ತು, ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷದ ಅವಧಿಯಲ್ಲಿ ಖಾಲಿ ಎದುರು ಎಲ್ಲ ಹುದ್ದೆಗಳನ್ನು ತುಂಬುತ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಇವೆಲ್ಲ ಯೋಜನೆಗಳನ್ನ ತುಂಬಲಿಕ್ಕೆ ಕಾನೂನಿನ ತೊಡಕು ಕೂಡ ಇವತ್ತು ಒಳ ಮೀಸಲಾತಿ ಕಾರಣವನ್ನು ಹೇಳಿ ಮುಂದೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈ ಒಳ ಮೀಸಲಾತಿ ಜಾರಿಗೆ ಬಂದ ಮೇಲೆ ಇವತ್ತು 3 ವರ್ಷದಲ್ಲಿ ಯಾವುದೇ ಹುದ್ದೆಗಳನ್ನು ತುಂಬುತ್ತಾ ಇಲ್ಲ. ಇಷ್ಟು ಹುದ್ದೆಗಳು ಖಾಲಿ ಇರಬೇಕಾದ್ರೆ ರಾಜ್ಯದಲ್ಲಿ ಸುಮಾರು 1/3 ಹುದ್ದೆಗಳು ಖಾಲಿ ಇದ್ದಾಗ ಆಡಳಿತಕ್ಕೆ ನಾವು ಚುರುಕು ಕೊಡ್ಲಿಕ್ಕೆ, ಆಡಳಿತ ವ್ಯವಸ್ಥೆಯನ್ನ ಜಾಸ್ತಿ ಚಾಲನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಎಲ್ಲರ ಮುಂದೆ ಇರತಕ್ಕಂಥದ್ದು. ಇವತ್ತು ರಿಸರ್ವೇಶನ್ದಲ್ಲಿ ರೋಸ್ಟರ್ ಪದ್ಧತಿಯಲ್ಲಿ ಕೂಡ ಬಹಳಷ್ಟು ಅನ್ಯಾಯ ಆಗ್ತಕ್ಕಂಥದ್ದು. ಇವತ್ತು 3A ಮತ್ತು 3B ವಿದ್ಯಾರ್ಥಿಗಳಿಗೆ ರೋಸ್ಟರ್ ಬಿಂದುವನ್ನ ನಿಗದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಹಿಂದೆ ಹಾಕಿರೋದ್ರಿಂದ ಆ ವಿದ್ಯಾರ್ಥಿಗಳು ಕೂಡ ಇವತ್ತು ನ್ಯಾಯಾಲಯಕ್ಕೆ ಅಲೆದಾಡ್ತಕ್ಕಂಥ ಪ್ರಸಂಗ ಇವತ್ತು ಬಂದಿದೆ. ಸನ್ಮಾನ್ಯ ಸಭಾಪತಿಗಳೇ, ಆ ರೋಸ್ಟರ್ ಬಿಂದುವನ್ನ ಪಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಹೆಚ್ಚಿಗೆ ಇವತ್ತು ಜಾಗರೂಕತೆಯಿಂದ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇದರ ಜೊತೆಯಲ್ಲಿ SC/ST ಗಳಿಗೆ ನಾವೇನು ರಿಸರ್ವೇಶನ್ 56% ಆಗಿದೆ. ಇವತ್ತು ಯಾವ ನ್ಯಾಯಾಲಯ ಕೂಡ ಒಪ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳು ಕೂಡ ಹೋದಾಗ ಅದನ್ನ ಮತ್ತೆ ರಾಜ್ಯಗಳಿಗೆ ಅಧಿಕಾರ ವ್ಯಾಪ್ತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಅಧಿಕಾರ ವ್ಯಾಪ್ತಿ ಕೆಳಗಡೆ ರಾಜ್ಯಗಳು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದ್ ವೇಳೆ 56% ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿ ಇದ್ರೆ ಎಲ್ಲ ವಿದ್ಯಾರ್ಥಿಗಳ ವಿಚಾರ ಇದೆ, 50% ಆದ್ರೂ ಇವತ್ತು ನಾವು ತುಂಬಲಿಕ್ಕೆ ಅವಕಾಶ ಕೊಡ್ಬೇಕು. ಏನ್ ಡಿಫರೆನ್ಸ್ ಉಳಿದಿದೆ ಅದನ್ನ ಪೆಂಡಿಂಗ್ ಆ ಅಧಿಕಾರ ವ್ಯಾಪ್ತಿ ಕೆಳಗಡೆ ರಾಜ್ಯಗಳು ಅನಿವಾರ್ಯತೆ ಇದೆ. ಇದರ ಜೊತೆಯಲ್ಲಿ SC/ST ಗಳಿಗೆ ನಾವೇನು ರಿಸರ್ವೇಶನ್ 56% ಆಗಿದೆ. ಇವತ್ತು ಯಾವ ನ್ಯಾಯಾಲಯ ಕೂಡ ಒಪ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳು ಕೂಡ ಹೋದಾಗ ಅದನ್ನ ಮತ್ತೆ ರಾಜ್ಯಗಳಿಗೆ ಅಧಿಕಾರ ವ್ಯಾಪ್ತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಅಧಿಕಾರ ವ್ಯಾಪ್ತಿ ಕೆಳಗಡೆ ರಾಜ್ಯಗಳು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದ್ ವೇಳೆ 56% ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿ ಇದ್ರೆ ಎಲ್ಲ ವಿದ್ಯಾರ್ಥಿಗಳ ವಿಚಾರ ಇದೆ, 50% ಆದ್ರೂ ಇವತ್ತು ನಾವು ತುಂಬಲಿಕ್ಕೆ ಅವಕಾಶ ಕೊಡ್ಬೇಕು. ಏನ್ ಡಿಫರೆನ್ಸ್ ಉಳಿದಿದೆ ಅದನ್ನ ಪೆಂಡಿಂಗ್ ಇಟ್ಟು ತುಂಬಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಇವತ್ತು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿ ವೇತನ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಇಲ್ಲಿ 77ನೇ ಪೇಜ್ನಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಜನರಿಗೆ ನಾವು ವಿದ್ಯಾರ್ಥಿ ವೇತನವನ್ನ ಕೊಟ್ಟಿದೀವಿ ಅಂತಕ್ಕಂಥದ್ದು ಹೇಳಿದ್ರೆ ಇವತ್ತು ಇನ್ನೂ ಕೊಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ವೇತನ ಸುಮಾರು 1,38,000 ವಿದ್ಯಾರ್ಥಿಗಳಿಗೆ